ಲಾಸ್ಯ ವಿರುದ್ಧ ಯಾವ್ದೇ ಸಾಕ್ಷಿಗಳಿಲ್ದೇ ಇರೋದ್ರಿಂದ ಅವಳ ಮೇಲೆ ಕೇಸ್ ಹಾಕೋಕೆ ಆಗಲ್ಲ ಅಂತ ಶ್ಯಾಡೋ ಕ್ಲಿಯರ್ ಆಗಿ ದಿಶಾಗೆ ಎಕ್ಸ್ಪ್ಲೇನ್ ಮಾಡ್ದ. ಲಾಸ್ಯ ಆಡಿದ ಮಾತುಗಳು ತೀರಾ ಕೆಟ್ದಾಗಿದ್ವು ಅನ್ನೋದ್ರಲ್ಲಿ ಯಾವ್ದೇ ಡೌಟು ಇರ್ಲಿಲ್ಲ. ಆದ್ರೆ ಅವಳು ಫಿಸಿಕಲಿ ಶಶಿಧರ್ಗೆ ಡ್ಯಾಮೇಜ್ ಮಾಡಿದ್ಲು ಅನ್ನೋದಕ್ಕೆ ಯಾವುದೇ ಪ್ರೂಫೂ ಇರ್ಲಿಲ್ಲ. ದಿಶಾ ಡಿಸಪಾಯಿಂಟೆಡ್ ಆಗಿ, ಮಾತೆ ಎಷ್ಟೋ ಸಲ ತುಂಬಾ ಡೇಂಜರಸ್ ಆಗಿರ್ತವೆ ಅಂತ ಅಂದ್ಲು. ಹೌದು, ನೀನ್ ಹೇಳ್ತಾ ಇರೋದು ನಿಜಾನೇ. ಹಿಸ್ಟ್ರಿಲಿ ರಾಂಗ್ ಸಿಚುಯೇಷನ್ನಲ್ಲಿ ಆಡಿರೋ ಬರೀ ಒಂದ್ ಮಾತು, ಒಂದ್ ಸೆಂಟೆನ್ಸ್ ಇಂದ ಎಷ್ಟೋ ಜೀವಗಳು ಹೋಗಿದೆ. ಆದ್ರೆ ಈ ಸಲ ನಿನ್ ಕಸಿನ್ ತುಂಬಾ ಕ್ಲೆವರ್ ಆಗಿ ಬಿಹೇವ್ ಮಾಡಿದಾಳೆ. ಅವಳಿಗೆ ಹಿಂದಿಂದ ಯಾರೋ ಈ ತರ ಮಾಡು ಅಂತ ಹೇಳ್ಕೊಡ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ ಅಂತ ಶ್ಯಾಡೋ ಹೇಳ್ದ. ಅವನ ಮಾತು ಕೇಳ್ತಿದ್ದ ಹಾಗೆ ದಿಶಾ ತಲೆಗೆ ಏನೋ ಹೊಡೆದ ಹಾಗಾಯ್ತು. ಖಂಡಿತ ಅವಳಿಗೆ ಅವಳಮ್ಮನೇ ಇದನ್ನೆಲ್ಲ ಹೇಳ್ಕೊಡ್ತಾ ಇರ್ಬೇಕು ಅಂತ ಅಂದ್ಲು. ಶ್ಯಾಡೋ ಕಾಮ್ ಆಗಿ, ನಂಗೂ ನೀನ್ ಹೇಳೋದು ನಿಜ ಇರ್ಬೋದು ಅನ್ಸುತ್ತೆ. ಲಾಸ್ಯ ನಮ್ಮ 2ನೇ ಮದ್ವೆ ಮಾಡ್ಕೊಂಡಿದ್ದಾರೆ. ಸೊ ಅವರಿಗೆ ಅವರ ಮೊದಲನೇ ಗಂಡ ಹೊಸ ಲೈಫಿಗೆ ಒಂದು ಅಡ್ಡಿ ಆಗ್ಬೋದು ಅಂತ ಅನ್ಸಿರೋ ಚಾನ್ಸಸ್ ಇದೆ. ಅದು ಅಲ್ಲದೆ ಈ ಮದ್ವೆ ಮಾಡ್ಕೊಂಡ್ಮೇಲೆ ಅವ್ರ ಸ್ಟೇಟಸ್ ಕೂಡ ಜಾಸ್ತಿ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಈಗ ಲಾಸ್ಯ ಕೂಡ ಇನ್ನೊಂದು ರಿಚ್ ಫ್ಯಾಮಿಲಿ ಹುಡುಗನ್ನ ಮದ್ವೆ ಆಗೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಈಗ ಅವರು ಹೊಸ ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡೋಕೆ ಏನೆಲ್ಲ ಅಡ್ಡಿ ಇದೆ ಅಂತ ಅನ್ನಿಸ್ತಾ ಇದೆಯೋ ಅದನ್ನೆಲ್ಲ ನಿವಾರಿಸ್ಕೊಂಡು ಮುಂದುವರಿಬೇಕು ಅಂತ ಅನ್ಕೊಂಡಿರ್ಬೋದು ಅಂತ ಶ್ಯಾಡೋ ಹೇಳ್ದ. ಅವನ್ ಹೇಳ್ತಾ ಇದ್ದಿದ್ದ ಥಿಯರಿ ಪರ್ಫೆಕ್ಟ್ ಆಗಿದೆ ಅಂತ ದಿಶಾಗ ಅನ್ನಿಸ್ತು. ಅವಳು ಕೋಪದಲ್ಲಿ ಹಲ್ ಕಡಿತಾ, ಅವ್ರ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ನಾನ್ ಬಿಡಲ್ಲ ಅಂತ ಅಂದ್ಲು. ನಾನ್ ನಿನಗೆ ಹೆಲ್ಪ್ ಮಾಡ್ಲಾ ಅಂತ ಶ್ಯಾಡೋ ಕೇಳ್ದ. ದಿಶಾ ತಕ್ಷಣ ಅಡ್ಡಡ್ಡ ತಲೆ ಆಡಿಸ್ತಾ, ಬೇಡ, ಇದನ್ನೆಲ್ಲ ನಾನೇ ಡೀಲ್ ಮಾಡ್ತೀನಿ. ಒಂದ್ ವೇಳೆ ಲಾಸ್ಯ ಮತ್ತೆ ಅವಳಮ್ಮಂಗೆ ನಾನು ಮ್ಯಾಚ್ ಆಗಲ್ಲ ಅಂತ ಆದ್ರೆ, ನಂಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಅವಾಗ ನೀವ್ ನನ್ನ ಸೇವ್ ಮಾಡ್ತೀರಾ ಅಂತ ಕೇಳಿದ್ಲು. ಶ್ಯಾಡೋ ಒಂದ್ಸಲ ಹುಬ್ಬನ್ನ ಮೇಲೆತ್ತಿ ಅವಳ ಕಡೆ ನೋಡ್ದ. ಸೊ ನೀನ್ ಫೈನಲಿ ನನ್ನ ನಂಬ್ತಾ ಇದ್ಯಾ ಅಂತ ಆಯ್ತು ಅಲ್ವಾ? ಆದ್ರೆ ಈ ವಿಷಯದಲ್ಲಿ ನೀನ್ ಮುಂದೆ ಇರೋ ದಾರಿ ಅಷ್ಟ್ ಈಸಿ ಅಲ್ಲ ಅಂತ ನೀನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ದ. ದಿಶಾ ತಕ್ಷಣ ಅವಳ ಕಣ್ಣೋಟನ ಬದಲಾಯಿಸಿದ್ಲು. ಅವಳು ಶ್ಯಾಡೋ ಶೋಲ್ಡರ್ ಹಿಡ್ಕೊಂಡಿದ್ಲು. ಅವಳ ಬೆರಳುಗಳು ಅವನ ಶೋಲ್ಡರ್ ಮೇಲೆ ಸರ್ಕಲ್ ಬರಿತಾ ಇದ್ವು. ನನ್ ಫ್ಯಾಮಿಲಿ ಯಾವತ್ತೂ ಅಷ್ಟೊಂದು ರಿಚ್ ಆಗಿರ್ಲಿಲ್ಲ. ನಾನ್ ತುಂಬಾ ಸಣ್ಣವಳಿದ್ದಾಗ ಚಿಕ್ಕಪ್ಪ ನನ್ನ ಅವ್ರ ಮಗಳು ಅಂತಾನೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು. ಯಾರೇ ಅಪೋಸ್ ಮಾಡಿದ್ರು ಅವ್ರದ್ನ ಕೇರ್ ಮಾಡ್ದೆ ನನ್ನನ್ ಬೆಳೆಸಿದ್ರು. ಹಾಗಿರುವಾಗ ಈಗ ಅವರಿಗೆ ತೊಂದರೆ ಮಾಡ್ಬೇಕು ಅಂತ ಜನ ಕಾದು ಕೂತಿದ್ರು ಅದನ್ನ ನೋಡ್ಕೊಂಡ್ ಸುಮ್ನಿರೋದಕ್ಕೆ ನನ್ಗಾಗಲ್ಲ. ಅದಕ್ಕೆ ಅವ್ರನ್ನೆಲ್ಲ ಅಪ್ಪ ಒಬ್ರೇ ಫೇಸ್ ಮಾಡೋದು ನನ್ಗಿಷ್ಟ ಇಲ್ಲ. ನನಗ್ ಬೇರೆ ಯಾವುದೋ ಆಪ್ಷನ್ ಇಲ್ದೇ ಇದ್ದಿದ್ದ ಟೈಮಲ್ಲಿ ಅವ್ರು ನನ್ನ ಕಾಪಾಡಿದಾರೆ. ಈಗ ಅವರನ್ನ ಪ್ರೊಟೆಕ್ಟ್ ಮಾಡೋದು ನನ್ ಟರ್ನ್ ಅಂತ ಹೇಳಿದ್ಲು. ದಿಶಾ ಮಾತಾಡ್ತಾ ಇದ್ದ ಹಾಗೆ ಶ್ಯಾಡೋ ಅವಳ ಕೈನ ಎದೆಗೊತ್ಕೊಂಡ. ಅವನ ಮೈ ಬಿಸಿ ಅವಳ ಕೈಗೆ ಫೀಲ್ ಆಗ್ತಾ ಇತ್ತು. ಅವನ ಹಾರ್ಟ್ ಬೀಟ್ ಅವಳ ಕೈಗೆ ತಾಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು. ನೀನ್ ತುಂಬಾ ಒಳ್ಳೆ ವ್ಯಕ್ತಿ ದಿಶಾ. ನಿಂಗೆ ಜಗತ್ತಲ್ಲಿ ಎಲ್ಲ ಬೆಸ್ಟ್ ಆಗಿರೋದೇ ಸಿಗ್ಬೇಕು ಅನ್ನೋದು ನನ್ನ ಆಸೆ ಅಂತ ಶ್ಯಾಡೋ ಹೇಳ್ದ. ದಿಶಾ ಅವನ ಮಾತಿಗೆ ಸ್ಮೈಲ್ ಮಾಡ್ತಾ, ನಾನ್ ನಿಮ್ನ ಮೀಟ್ ಮಾಡಿರೋದು ನನ್ನ ಅದೃಷ್ಟ ಅನ್ಸುತ್ತೆ ಅಂತ ಅಂದ್ಲು. ಅದಕ್ಕೆ ಶ್ಯಾಡೋ ನಗ್ತಾ ಅವಳನ್ನ ಟೀಸ್ ಮಾಡೋ ಹಾಗೆ, ಹೋ ಹೌದಾ ಅಂತ ಕೇಳ್ದ. ದಿಶಾ ಎಮೋಷನಲ್ ಆಗಿ, ಈಗ ನೀವ್ ಹೇಳಿದ ವಿಷಯನ ನಾನ್ ಥಿಂಕ್ ಮಾಡಿದ್ರೆ, ಒಂದ್ ವೇಳೆ ನೀವ್ ಇಷ್ಟಪಟ್ಟಿದ್ ಹುಡುಗಿ ನಿಮ್ ಜೊತೆ ಏನಾದ್ರೂ ವಾಪಸ್ ಬಂದ್ರೆ ನಾನ್ ಯಾವ ಹೆಸಿಟೇಷನು ಇಲ್ದೆ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ. ನಾನ್ ಈ ಜೀವನ ಪೂರ್ತಿ ನಿಮ್ಮ ಕೈಂಡ್ನೆಸ್ನ ನೆನ್ಪಿಟ್ಕೋತೀನಿ. ನೀವು ನನ್ ಜೀವನದ ತೀರಾ ಲೋ ಟೈಮ್ನಲ್ಲಿ ನನ್ ಜೊತೆ ಇದ್ರಿ. ಅದಕ್ ನಾನ್ ನಿಮ್ಗೆ ಜೀವನ ಪೂರ್ತಿ ಗ್ರೇಟ್ಫುಲ್ ಆಗಿರ್ತೀನಿ ಅಂತ ಹೇಳಿದ್ಲು. ನೀನ್ ಸುಮ್ನೆ ಏನೇನೋ ನಾನ್ಸೆನ್ಸ್ ತರ ಮಾತಾಡ್ಬೇಡ ಅಂತ ಶ್ಯಾಡೋ ಹೇಳ್ದ. ಅವನು ಅವಳನ್ನ ತಿರುಗ್ಸಿ ಅವನನ್ನ ಫೇಸ್ ಮಾಡೋ ಹಾಗೆ ಮಾಡ್ದ. ಅವಳ ಕತ್ತನ ಸವರ್ತಾ ಅವಳ ತುಟಿಯಿಂದ ಒಂದು ಸಣ್ಣ ಸ್ವೀಟ್ ಕಿಸ್ ತಗೊಂಡ. ನೀನ್ ಇನ್ನೊಂದ್ಸಲ ಈ ತರ ಏನಾದ್ರೂ ಮಾತಾಡಿದ್ರೆ ನಾನ್ ನಿನ್ನ ಪನಿಷ್ ಮಾಡ್ಬಿಡ್ತೀನಿ ಅಂತ ವಾರ್ನ್ ಮಾಡ್ದ. ದಿಶಾ ನಗ್ತಾ ಅವಳ ಕೈಗಳನ್ನ ಅವನ ಕತ್ತಿನ ಸುತ್ತ ಬಳಸಿದ್ಲು. ನಾವೀಗ ಯಾವ ತರದ್ ಪನಿಷ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಕೇಳಿದ್ಲು. ಅವಳ ಕಣ್ಣಿನ ಸಮುದ್ರದಲ್ಲಿ ತಾನ್ ಮುಳುಗ್ ಹೋಗ್ತಾ ಇದ್ದೀನೇನೋ ಅಂತ ಶ್ಯಾಡೋಗನ್ನಿಸ್ತು. ಅವನು ಕಣ್ ರೆಪ್ಪೇನೂ ಮುಚ್ಚದೆ 2 ನಿಮಿಷ ಅವಳ ಕಣ್ಣನ್ನೇ ನೋಡ್ತಾ ಇದ್ದ. ಎಷ್ಟೋ ಜನ್ಮ ಆದ್ಮೇಲೆ ಶಾಂತಿ ಸಿಗ್ತಾ ಇದೆಯೇನೋ ಅಂತ ಅವನಿಗೆ ಫೀಲ್ ಆಗ್ತಾ ಇತ್ತು. ಡೀಪ್ ಆಗಿ ಉಸಿರು ತಗೊಂಡು ದಿಶಾ ಕಣ್ಣಿಗೆ ಲೈಟ್ ಆಗಿ ಒಂದ್ ಕಿಸ್ ಕೊಟ್ಟ. ನಿಂಗೆ ತುಂಬಾ ಪನಿಷ್ಮೆಂಟ್ ಬಾಕಿ ಇದೆ. ಅದ್ರಲ್ ಒಂದೇನಪ್ಪಾ ಅಂದ್ರೆ, ನೀನ್ ನನಗೆ ಇನ್ನೂ ಜಾಸ್ತಿ ಮಕ್ಳನ್ನ ಹೆತ್ಕೊಡ್ಬೇಕು. ನಾವ್ ಮೊದ್ಲು ಒಪ್ಕೊಂಡಿದ್ ಹಾಗೆ ಒಂದೇ ಎಲ್ಲ ಸಾಕಾಗಲ್ಲ ಅಂತ ಶ್ಯಾಡೋ ಹೇಳ್ದ. ಅವನಷ್ಟ್ ಹೇಳಿ ಕ್ವಿಕ್ ಆಗಿ ಅವಳನ್ನ ಬೆಡ್ ಮೇಲೆ ಅಂಗಾತ ಮಲಗಿಸ್ದ. ಆಮೇಲೆ ಅವಳನ್ನ ಏಳಕ್ ಬಿಡ್ತಾ ಇರೋ ತರ ಅವಳ ಮೇಲೆ ಬಂದು ಲಾಕ್ ಮಾಡ್ದ. ದಿಶಾಗೆ ತನ್ನ ಬಾಡಿ ಸ್ಲೋ ಆಗಿ ಕೆಳಗಿದ್ದ ಸಾಫ್ಟ್ ಬೆಡ್ಡಿಗೆ ಅಡ್ಜಸ್ಟ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಿತ್ತು. ಅವಳಿಗೆ ಈ ರೀತಿ ಮಲ್ಕೊಂಡಿರೋದು
ಒಂಥರ ಕಂಫರ್ಟಬಲ್ ಅಂತ ಅನಿಸ್ತಾ ಇತ್ತು. ಅವಳಿಗೆ ಶ್ಯಾಡೋ ನನ್ನ ಪ್ರೊಟೆಕ್ಟ್ ಮಾಡ್ಕೋತಾನೆ, ನಾನ್ ಇವನ್ ಜೊತೆ ಸೇಫ್ ಆಗಿದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು. ದಿಶಾ, ನೀನಿವಾಗ ಆರಾಮಾಗಿ ನಿದ್ದೆ ಮಾಡು ಅಂತ ಶ್ಯಾಡೋ ಹೇಳ್ದ. ಶ್ಯಾಡೋ ಹೀಗೆ ದಿಶಾನ ರೆಸ್ಟ್ ಮಾಡಕ್ ಹೇಳಿದ್ದು ದಿಶಾಗೊಂಥರ ಖುಷಿ ಆಗ್ತಿತ್ತು. ದಿಶಾ ಇವತ್ತು ಅವರ ನೈಟ್ ಆಕ್ಟಿವಿಟಿ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ಲು. ಅವಳು ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದ ಹಾಗೆ ಶ್ಯಾಡೋ ಮುಂದಕ್ ಬಾಗಿ ಅವಳ ತುಟಿಗೆ ಕಿಸ್ ಮಾಡ್ದ. ಇವತ್ ರಾತ್ರಿ ನಾನ್ ನಿನಗೊಂದ್ ಬ್ರೇಕ್ ಕೊಡ್ತೀನಿ, ಬಟ್ ನೀನಿದಕ್ಕೆ ನಂಗೆ ಫ್ಯೂಚರಲ್ಲಿ ಕಾಂಪನ್ಸೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ದ. ಅದಕ್ಕೆ ದಿಶಾ ನಗ್ತಾ ಅಫ್ಕೋರ್ಸ್ ಅಂತ ಅಂದ್ಲು. ಅವಳ ಮುಖದಲ್ಲಿ ಒಂದು ತುಂಟುತನದ ನಗು ಇತ್ತು. ದಿಶಾ ಬೆಡ್ ಮೇಲೆ ಆರಾಮಾಗಿ ಸೆಟ್ಲ್ ಆಗಿದ್ಲು. ದಿಶಾ ನೆಕ್ಸ್ಟ್ ಒಂದಿಷ್ಟು ದಿನ ಚಿಕ್ಕಪ್ಪಂಗೆ ಕಂಪ್ನಿ ಕೊಡೋಕೆ ಅಂತ ಹಾಸ್ಪಿಟಲ್ ಅಲ್ಲೇ ಇದ್ಲು. ಒಂದಿನ ದಿಶಾ ಅನಿಕಾ ಜೊತೆ ಕೆಫೆನಲ್ಲಿ ಮಾತಾಡ್ತಾ ಕೂತಿದ್ದಾಗ, ಹೇ ದಿಶಾ ಅಂತ ಅನಿಕಾ ಸಡನ್ ಆಗಿ ಎಕ್ಸೈಟೆಡ್ ಆಗಿ ಕೂಗ್ಕೊಂಡ್ಲು. ಅನಿಕಾ ಎಕ್ಸೈಟೆಡ್ ಆಗಿ ದಿಶಾ ಕೈನ ತಟ್ಟಿದ್ಲು. ಅವಳ ಕಣ್ಗಳು ಫೋನ್ ಸ್ಕ್ರೀನ್ ಮೇಲೆ ಅಂಟ್ಕೊಂಡಿದ್ವು. ನಂಗ್ ಫೈನಲಿ ಹಾಸ್ಪಿಟಲ್ ಇಂದ ಸಿಸಿಟಿವಿ ಫೂಟೇಜ್ ಸಿಕ್ಕಿದೆ ಅಂತ ಅನಿಕಾ ಹೇಳಿದ್ಲು. ಅನಿಕಾ ಸಡನ್ ಆಗಿ ಈ ರೀತಿ ಹೇಳಿದಾಗ ದಿಶಾಗೆ ಏನ್ ವಿಷಯ ಅಂತಾನೆ ಅರ್ಥ ಆಗ್ಲಿಲ್ಲ. ಅವಳು ವಿಚಿತ್ರವಾಗಿ ನೋಡ್ತಾ ಕೂತಿದ್ನ ಅನಿಕಾ ಗಮನಿಸಿ ಒಂದ್ಸಲ ಜೋರಾಗಿ ನೆಲಕ್ ಒದ್ದು ಮೂತಿ ಊದ್ಸಿದ್ಲು. ನೀನವತ್ತು ಅಪ್ಪನ ಐಸಿಯುಯಿಂದ ವಾರ್ಡಿಗೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಪ್ರಜ್ಞೆ ತಪ್ಪಿ ಬಿದ್ದೋಗಿದೆ ಅಂತ ಹೇಳಿದ್ಯಲ್ಲ, ನಿನ್ನ ಹಾಸ್ಪಿಟಲ್ ಇಂದ ಮನೆ ಕರ್ಕೊಂಡ್ ಹೋಗಿದ್ ಯಾರು ಅಂತ ಕೇಳಿದ್ಲು. ಮಿಸ್ಟರ್ ಶ್ಯಾಡೋ ಅಂತ ದಿಶಾ ಹೇಳಿದ್ಲು. ಅವಳ ಕಣ್ಗಳು ಈಗ ಏನೋ ಫ್ಲಾಶ್ ಆಗಿರೋ ಹಾಗೆ ಹೊಳಿತಾ ಇದ್ವು. ಅನಿಕಾ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ, ಎಕ್ಸಾಕ್ಟ್ಲಿ, ನಿನ್ನ ಪಿಕ್ ಮಾಡ್ಕೊಂಡ್ ಹೋಗಕ್ ಬಂದಾಗ ಅವ್ನ್ ಖಂಡಿತ ಮಾಸ್ಕ್ ಹಾಕೊಂಡಿರಲ್ಲ ಅಲ್ವಾ? ಹಾಗೆಲ್ಲ ಯಾವಾಗ್ಲೂ ಯಾರೂ ಮಾಸ್ಕ್ನ ಹಾಕಲ್ಲ. ನಾವೀಗ ಸಿಸಿಟಿವಿ ಫೂಟೇಜ್ ಚೆಕ್ ಮಾಡಿದ್ರೆ ನಿನ್ನ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಹೋಗಿದ್ ಯಾರು ಅಂತ ಗೊತ್ತಾಗತ್ತೆ. ಸೊ ನಮಗ್ ಫೈನಲಿ ನಿನ್ ಶ್ಯಾಡೋ ನಿಜವಾಗ್ಲೂ ಯಾರು ಅಂತ ತಿಳಿಯತ್ತೆ ಅಂತ ಹೇಳಿದ್ಲು. ಆದ್ರೆ ಫೈನಲಿ ದಿಶಾ ಒಂದು ಪರಿಚಯ ಇದ್ದ ಹಾಗೆ ಕಾಣ್ತಿದ್ದ ವ್ಯಕ್ತಿನ ಗುರ್ತಿಸಿದ್ಲು. ಅವನು ಒಂದು ಬ್ಲ್ಯಾಕ್ ಕಾರಿಂದ ಕೆಳಗಿಳ್ದ. ಆ ಕಾರ್ ಹಾಸ್ಪಿಟಲ್ ಎಂಟ್ರೆನ್ಸ್ ಇಂದ ಫುಲ್ ಸ್ಪೀಡ್ ಆಗಿ ಒಳಗ್ ಬಂದಿತ್ತು. ಅವನ್ ಕಾರಿಂದ ಇಳಿದು ಹಾಸ್ಪಿಟಲ್ ಒಳಗೆ ಓಡ್ ಹೋಗ್ತಾ ಇದ್ದ. ಇವ್ರು ಅಂತ ದಿಶಾ ಹೇಳಿದ್ಲು. ಅವಳಿಗೆ ಇನ್ನೇನು ಹೇಳೋಕಾಗ್ತಾ ಇರ್ಲಿಲ್ಲ. ಆದ್ರೆ ಇನ್ನೊಂದ್ ಕಡೆ ಅನಿಕಾಗೆ ಒಂದಷ್ಟು ಐಡಿಯಾ ತಲೆಗ್ ಬಂದಿತ್ತು. ಓ ಮೈ ಗುಡ್ನೆಸ್ ಅಂತ ಅವಳು ಟೇಬಲ್ ಮೇಲೆ ಕೈನ ಗುದ್ದಿದ್ಲು. ಇದು ಆತ್ರೇಯ ಅಲ್ವಾ? ಎಸ್, ಇದ್ ನಿಜವಾಗ್ಲೂ ಆತ್ರೇಯನೇ. ಹೌದು ತಾನೆ? ನಂಗ್ ಗೊತ್ತಿತ್ತು ಇವನ್ ಆತ್ರೇಯ ಅಂತ ಜೋರಾಗೆ ಅಂದ್ಲು. ದಿಶಾ ಮಾತ್ರ ಏನೂ ಮಾತಾಡ್ದೆ ಅವಳ ಕೈಗಳನ್ನ ಉಚ್ಕೋತಾ ಕೂತಿದ್ಲು. ಅವಳು ಕಣ್ ಮಿಟಕ್ಸ್ದೆ ಫೋನ್ ಸ್ಕ್ರೀನನ್ನೇ ನೋಡ್ತಾ ಇದ್ಲು. ಅವಳಿಗೆ ನಾನು 1 ಸೆಕೆಂಡ್ ಕಣ್ ಮುಚ್ಚಿದ್ರು ಎಲ್ಲಿ ಯಾವ ಡೀಟೇಲ್ಸ್ ಮಿಸ್ ಆಗ್ಬಿಡುತ್ತೋ ಅಂತ ಟೆನ್ಷನ್ ಆಗ್ತಾ ಇತ್ತು. ಅಂದಾಜು 10 ನಿಮಿಷ ಆದ್ಮೇಲೆ ಆತ್ರೇಯ ಮತ್ತೆ ವಿಡಿಯೋದಲ್ಲಿ ಕಾಣಿಸ್ಕೊಂಡ. ಅವನ್ ಹಾಸ್ಪಿಟಲ್ ಬಿಲ್ಡಿಂಗ್ ನಿಂದ ಹೊರಗ್ ಬರ್ತಾ ಇದ್ದ. ಅವನ ಕೈಯಲ್ಲಿ ಒಬ್ಳು ಪ್ರಜ್ಞೆ ತಪ್ಪಿದ ಲೇಡಿನ ಎತ್ಕೊಂಡಿದ್ದ. ಆತ್ರೇಯ ಅವಳನ್ನ ಕೇರ್ಫುಲ್ ಆಗಿ ಪ್ಯಾಸೆಂಜರ್ ಸೀಟಲ್ಲಿ ಕೂರ್ಸಿ ಸೀಟ್ ಬೆಲ್ಟ್ ಹಾಕಿ ಆಮೇಲೆ ಕಾರ್ ಹತ್ಕೊಂಡು ಡ್ರೈವ್ ಮಾಡ್ತಾ ಅಲ್ಲಿಂದ ಹೊರಟ. ಆ ಟೈಮಲ್ಲಿ ಹೊರಗಡೆ ಬೆಳಕು ಕಮ್ಮಿ ಇತ್ತು. ಹಾಗಾಗಿ ಯಾರಿಗೂ ಹುಡುಗಿ ಮುಖ ಕಾಣೋ ಚಾನ್ಸ್ ಇರ್ಲಿಲ್ಲ. ಆದ್ರೆ ದಿಶಾ ಮಾತ್ರ ಒಂದೇ ನೋಟಕ್ಕೆ ಅವಳನ್ನ ಗುರ್ತಿಸಿದ್ಲು. ಅಫ್ಕೋರ್ಸ್ ಅವಳು ಗುರ್ತಿಸ್ಲೇಬೇಕಾಗಿತ್ತು. ಯಾಕಂದ್ರೆ ಆ ವಿಡಿಯೋದಲ್ಲಿ ಇದ್ದಿದ್ದು ಅವಳೆ. ಬೇರೆ ಏನೂ ಗುರ್ತಿಸಕ್ ಆಗ್ದಿದ್ರು ದಿಶಾ ಅವಳು ಹಾಕೊಂಡಿದ್ದ ಬಟ್ಟೆನ ಐಡೆಂಟಿಫೈ ಮಾಡಿದ್ಲು. ಅವಳದ್ರಲ್ಲಿ ಒಂದು ವೈಟ್ ಟೀ ಶರ್ಟ್ ಮತ್ತೆ ಜೀನ್ಸ್ ಹಾಕೊಂಡಿದ್ಲು. ಅನಿಕಾ ಅದನ್ನ ನೋಡಿ ಒಂದ್ಸಲ ತುಂಬಾ ಡೀಪ್ ಆಗಿ ಉಸಿರೇಳ್ಕೊಂಡ್ಲು. ದಿಶಾ, ನಾನೇನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ನನ್ನ ಕರೆಕ್ಟ್ ಮಾಡು. ನಂಗ್ ಯಾಕೂ ಈ ವಿಡಿಯೋ ಫೂಟೇಜ್ ಅಲ್ಲಿರೋ ಹುಡುಗಿ ನೀನೇ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಲು. ದಿಶಾಗೆ ಅವಳ ಹಾರ್ಟ್ ಬೀಟ್ ಜೋರಾಗ್ತಾ ಇದೆ ಅಂತ ಅನ್ನಿಸ್ತು. ಅವಳು ಒಬ್ಳಿಗೆ ಏನಾದ್ರೂ ಈ ಅನುಮಾನ ಬಂದಿದ್ರೆ ಒಂದು ವಿಷಯ, ಆದ್ರೆ ಇನ್ನೊಬ್ರು ಅದನ್ನೇ ಕನ್ಫರ್ಮ್ ಮಾಡಿದ್ರು ಅಂದ್ರೆ? ಹಾಗಾಗಿ ಈಗ ಮಿಸ್ಟರ್ ಶ್ಯಾಡೋ ಬೇರೆ ಯಾರೂ ಅಲ್ಲ, ಆತ್ರೇಯಾನೇ ಅನ್ನೋದ್ರಲ್ಲಿ ಅವಳಿಗೆ ಯಾವ ಡೌಟು ಉಳ್ದಿರ್ಲಿಲ್ಲ. ಅವಳಿಗೆ ಒಂದ್ಸಲ ಗಂಟ್ಲು ಕಟ್ಟೋ ಹಾಗಾಯ್ತು. ಆದ್ರೂ ಅದನ್ನ ಸುಧಾರಿಸ್ಕೊಂಡು ಎಸ್, ಅದ್ ನಾನೇ ಅಂತ ಹೇಳಿದ್ಲು. ಅನಿಕಾ ಈ ಸಲ ಎಕ್ಸೈಟೆಡ್ ಆಗಿ ಗಡಿಬಿಡಿಲಿ ಬಿಹೇವ್ ಮಾಡ್ತಾ ಇರ್ಲಿಲ್ಲ. ಅವಳು ತುಂಬಾ ಕಾಮ್ ಆಗಿ ಕೈನ ಸ್ಟೆಡಿಯಾಗಿ ಹಿಡ್ಕೊಂಡು ಆ ವಿಡಿಯೋನ ಪ್ಲೇ ಮಾಡ್ತಿದ್ಲು. ಅವ್ನ್ ನಿನ್ ಹತ್ರ ಅವನಿಗೆ ಏನೋ ಒಂದಿಷ್ಟು ವಿಷಯ ಸಾಲ್ವ್ ಮಾಡೋದಿದೆ ಅಂತ ಹೇಳಿದ್ದ ಅಂದೆ ಅಲ್ವಾ ನೀನು? ಹಾಗಾದ್ರೆ ಅವ್ನ್ ಸಿಚುಯೇಷನ್ ಎಷ್ಟ್ ಕಷ್ಟ ಇರ್ಬೋದು? ಯಾಕಂದ್ರೆ ಅವ್ನ್ ನಾನ್ ಆತ್ರೇಯ ಅಲ್ಲ ಅಂತ ನಿನ್ ಮುಖದ ಮೇಲೆ ಹೇಳಿದ್ದ ಅಲ್ವಾ ಅಂತ ಕೇಳಿದ್ಲು. ದಿಶಾಗೆ ಎಲ್ಲಾನು ಒಂಥರ ಕನ್ಫ್ಯೂಸಿಂಗ್ ಆಗಿದೆ ಅಂತ ಅನ್ಸೋದಕ್ಕೆ ಶುರುವಾಯ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.